ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಕರ, ಆರೋಗ್ಯಕರ, ಹಗುರವಾಗಿರೋ ರಾತ್ರಿ ಊಟದ ರೆಸಿಪಿ. ಇದನ್ನ ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ ನಿಮ್ಗೆ ಯಾವಾಗ ಇಷ್ಟ ಆವಾಗ ಕೂಡ ಮಾಡ್ಕೊಂಡು ತಿನ್ಬೋದು. ಟ್ರೈ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ಪಾತ್ರೆ ತಗೊಂಡಿದ್ದೀನಿ. 1/4 kg ಅಥವಾ ಸುಮಾರು 1 ಗ್ಲಾಸಷ್ಟು ಬ್ರೋಕನ್ ವೀಟ್ ಅಥವಾ ಗೋಧಿ ನುಚ್ಚು. ಇದು ಎಲ್ಲ ಅಂಗಡಿಗಳಲ್ಲೂ ಸುಲಭವಾಗಿ ಸಿಗುತ್ತೆ. ಡಿಮಾರ್ಟಲ್ಲಿ, ಅಮೆಝಾನಲ್ಲಿ ಕೂಡ ಸಿಗುತ್ತೆ. ಅಥವಾ ಬೈ ಚಾನ್ಸ್ ಇದು ಗೋಧಿ ನುಚ್ಚು ಸಿಕ್ಕಲಿಲ್ಲ ಅಂದರೆ ಇದಕ್ಕೆ ಬದಲಾಗಿ ಬನ್ಸಿರವೆನ ಉಪಯೋಗ ಮಾಡಿ. 1/4 kg ಅಥವಾ 1 ಗ್ಲಾಸಷ್ಟು ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಇಬ್ಬರಿಗೆ ಒಂದೊತ್ತಿಗೆ ಸಾಕಾಗುತ್ತೆ. ಅರ್ಧ ಗ್ಲಾಸಷ್ಟು ತೊಗರಿಬೇಳೆ. ಸ್ವಲ್ಪ ಈ ರೆಸಿಪಿಯಲ್ಲಿ ಪ್ರೋಟೀನ್ ಅಂಶ ಇರಲಿ ಅಂತ ತೊಗರಿಬೇಳೆನ ಉಪಯೋಗ ಮಾಡ್ತಾ ಇದ್ದೀನಿ. ಅರ್ಧ ಗ್ಲಾಸಷ್ಟು. 2 ಪದಾರ್ಥಗಳನ್ನ ಸುಮಾರು 2 ರಿಂದ 3 ಸಲ ಚೆನ್ನಾಗಿ ತೊಳಿಬೇಕು, ಕ್ಲೀನ್ ಮಾಡ್ಕೋಬೇಕು. ತೊಳೆದಿದ್ದಾಗಿದೆ. ನೀರನ್ನ ಸೇರಿಸ್ಕೊತಾ ಇದ್ದೀನಿ, ಫ್ರೆಶ್ ಆಗಿರೋ ನೀರು. ಈಗ 2 ಪದಾರ್ಥಗಳನ್ನ ಸುಮಾರು ಒಂದು ಅರ್ಧ ಗಂಟೆ ಅಥವಾ 30 ನಿಮಿಷ ನೆನೆ ಹಾಕಬೇಕು. ಗೋಧಿ ನುಚ್ಚು, ತೊಗರಿಬೇಳೆ ಮೆತ್ತಗಾಗಬೇಕಲ್ವಾ, ಅದಕ್ಕೋಸ್ಕರ. ಅರ್ಧ ಗಂಟೆ ಆದಮೇಲೆ 2 ಪದಾರ್ಥಗಳು ಅಂದರೆ ಗೋಧಿ ನುಚ್ಚು, ತೊಗರಿಬೇಳೆ ಚೆನ್ನಾಗಿ ನೆಂದಿದೆ, ಮೆತ್ತಗಾಗಿದೆ. ದೋಸೆ ಹಿಟ್ಟು ಹದದಲ್ಲಿ ರುಬ್ಕೋಬೇಕು. ತುಂಬ ಜಾಸ್ತಿ ನೀರು ಹಾಕಿ ನೆನೆ ಹಾಕಿದರೆ ತುಂಬಾ ಜಾಸ್ತಿ ನೀರು ಹಾಕಿ ನೆನೆ ಹಾಕಿದರೆ ಎಕ್ಸ್ಟ್ರಾ ನೀರನ್ನ ತೆಗೆದುಬಿಡಬೇಕು. ರುಬ್ಬಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಂದರೆ ದೋಸೆ ಹಿಟ್ಟು ಕನ್ಸಿಸ್ಟೆನ್ಸಿ ಬರಲಿಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇದೆ ಅಷ್ಟು ನೀರನ್ನ ಉಪಯೋಗ ಮಾಡಿದರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಿದ್ದಾಗಿದೆ, ಬೇರೆ ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ. ಇಷ್ಟ ಇದ್ದರೆ ಅಥವಾ ತುಂಬಾ ಜಾಸ್ತಿ ಸಾಫ್ಟಾಗಿ ಮೆತ್ತಗೆ ಬೇಕನ್ನಂಗಿದ್ರೆ 1-2 ರಿಂದ 3 ಅವರ್ ಹಿಟ್ಟನ್ನ ಹುಳಿ ಬರೆಸ್ಕೋಬೋದು. ತೊಗರಿಬೇಳೆ ಹಾಕಿರೋದ್ರಿಂದ ಹಿಟ್ಟು ಬೇಗ ಹುಳಿ ಬರೋ ಚಾನ್ಸಸ್ ಇರುತ್ತೆ. ಆದರೆ ಫರ್ಮೆಂಟೇಷನ್ ಅಂದರೆ ಹಿಟ್ಟು ಹುಳಿ ಬರೋ ಅವಶ್ಯಕತೆ ಏನಿಲ್ಲ. ನಾನು ತಕ್ಷಣವೇ ಮಾಡ್ಕೋತಾ ಇದ್ದೀನಿ. ಇಷ್ಟ ಇದ್ದರೆ ಬೇಕಿದ್ರೆ ಅಡುಗೆ ಸೋಡಾನೋ ಅಥವಾ ಇನೋ ಪೌಡರ್ನ ಸೇರಿಸ್ಕೋಬೋದು. ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಇದು ಕ್ಯಾರೆಟ್ ತುರಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿಕಮ್ ಅಥವಾ ದೊಡ್ಡ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಲಿಸ್ಕೋಬೇಕು. ನಿಮ್ಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಉಪಯೋಗ ಮಾಡ್ಬೋದು. ಇದೇ ತರಕಾರಿ ಹಾಕಬೇಕು ಆ ಥರ ಏನಿಲ್ಲ, ಪ್ಲೇನಾಗಿ ಕೂಡ ಮಾಡ್ಕೋಬೋದು. ಹೆಂಚಿನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ. ದಪ್ಪ ತೆಳುವಾಗಿ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ಮಾಡ್ಕೋಬೋದು. ಆದರೆ ತರಕಾರಿಗಳನ್ನ ಜಾಸ್ತಿ ಉಪಯೋಗ ಮಾಡಿರೋದ್ರಿಂದ ತೆಳ್ಳಗೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ. ಒಂದೇ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೂ ಪರವಾಗಿಲ್ಲ. ತರಕಾರಿಯಲ್ಲಿ ಸ್ವಲ್ಪ ಹಸಿ ಅಂಶ ಇರುತ್ತೆ, ಚೆನ್ನಾಗಿರುತ್ತೆ. ಅಥವಾ ಇಷ್ಟ ಇಲ್ಲ ಅಂದರೆ 2 ಕಡೆ ಕೂಡ ಬೇಯಿಸ್ಕೋಬೋದು. ನಿಮ್ಗೆ ಯಾವ ರೀತಿ ಇಷ್ಟ ನೋಡಿ ಆ ರೀತಿಯಾಗಿ ಮಾಡಿ. ಈಗ ಇದಾಗಿದೆ. ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಇದಕ್ಕೆ ಸೈಡ್ ಡಿಶ್ ಅವಶ್ಯಕತೆ ಏನಿಲ್ಲ. ಚಟ್ನಿ ಪುಡಿ ಇದ್ದರೆ ಸಾಕು, ಅಥವಾ ಕಾಯಿ ಚಟ್ನಿ, ಈರುಳ್ಳಿ ಚಟ್ನಿ ಜೊತೆಗೆ ಸಕ್ಕ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.